ಬೆಳಗಾವಿಯ ಸಿಕಂದರಾಬಾದ್ ನೂತನ ರೈಲಿಗೆ ಚಾಲನೆ, ಹಸಿರು ನಿಶಾನೆ ತೋರಿದ ಜಗದೀಶ್ ಶೆಟ್ಟರ್. ವಾರಕ್ಕೆ 3 ಬಾರಿ ರೈಲು ಸಂಚಾರ, ಬೆಳಗಾವಿ ಜನರ ಕೂಗಿಗೆ ಕೇಂದ್ರ ಸ್ಪಂದನೆ. ಕುಂದಾನಗರಿ ಬೆಳಗಾವಿಯ ರೈಲ್ವೆ ಪ್ರಯಾಣಿಕರ ದಶಕಗಳ ಕನಸು ಕೊನೆಗೂ ನನಸಾಗಿದೆ. ಬೆಳಗಾವಿಯ ರೈಲು ನಿಲ್ದಾಣದಲ್ಲಿ ಇಂದು ಮಧ್ಯಾಹ್ನ ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿಯ ಲೋಕಸಭಾ ಸದಸ್ಯ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯ ಸಿಕಂದರಾಬಾದ್ ನೂತನ ಸಾಪ್ತಾಹಿಕ ರೈಲು ಸೇವೆಗೆ ಹಸಿರು ನಿಶಾನೆ ತೋರುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ಬೆಳಗಾವಿಯ ರೈಲು ನಿಲ್ದಾಣದಲ್ಲಿ ಇಂದು ಆಯೋಜಿಸಲಾಗಿದ್ದ ಅದ್ದೂರಿ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ನೂತನ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ವೇಳೆ ಮಾತನಾಡಿದ ಅವರು, ಬೆಳಗಾವಿಯಿಂದ ಹೈದರಾಬಾದ್ ಹಾಗೂ ಸಿಕಂದರಾಬಾದ್ ಸೇರಿದಂತೆ ಒಟ್ಟು 3 ಹೊಸ ರೈಲುಗಳ ಸೇವೆ ಆರಂಭಗೊಳ್ಳುತ್ತಿದ್ದು, ಇವು ವಾರಕ್ಕೆ 3 ಬಾರಿ ಸಂಚರಿಸಲಿವೆ ಎಂದರು. ಕಳೆದ 2 ವರ್ಷಗಳಿಂದ ಈ ರೈಲು ಸೇವೆಗಳಿಗಾಗಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಇದೀಗ ಬೆಳಗಾವಿ ಜನರ ಕೂಗಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಅವರಿಗೆ ಬೆಳಗಾವಿ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ಶೆಟ್ಟರ್ ತಿಳಿಸಿದರು. ಈ ಮಹತ್ವದ ಸುಸಂದರ್ಭದಲ್ಲಿ ಸ್ಥಳೀಯ ಶಾಸಕರು, ಬಿಜೆಪಿ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು ಹಾಗೂ ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಸಾಕ್ಷಿಯಾದರು. ಇನ್ನೊಂದು ಸೂರು ಅಂತ ಹೇಳಿ ಆ ಟ್ರೈನ್ 2 ವರ್ಷದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರು. ಹೀಗಾಗಿ ಕಳೆದ 2 ವರ್ಷದಿಂದಲೂ ಬೆಳಗಾವಿ ಜನ ಬೇಡಿಕೆ ಇತ್ತು, ಈ ಹೈದರಾಬಾದ್ಗೆ ಒಂದು ರೈಲ್ವೆ ಕನೆಕ್ಷನ್ ಬೇಕಂತೇಳಿ. ಈಗ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಮ್ಮ ರೈಲ್ವೆ ಸಚಿವರು ವೈಷ್ಣವ ವಿ ಸೋಮಣ್ಣ ಇವರೆಲ್ಲ ಒಂದು ಪ್ರಯತ್ನದಿಂದ ಇವತ್ತು ಬೆಳಗಾವಿಯಿಂದ ಹೈದರಾಬಾದ್, ಸಿಕಂದರಾಬಾದ್ ಮತ್ತು ಇನ್ನೊಂದು ಟ್ರೈನ್, ಒಟ್ಟು 3 ವಾರಕ್ಕೆ 3 ಟ್ರೈನ್ಗಳು ಇವತ್ತು ಇಲ್ಲಿಂದ ಚಾಲನೆ ಸಿಗುವಂಥದ್ದು ಆಗಿದೆ. ಹೀಗಾಗಿ ಒಂದು ಬೆಳಗಾವಿ ಹೈದರಾಬಾದ್ ಫ್ರೈಡೇ, ಬೆಳಗಾವಿ ಸಿಕಂದರಾಬಾದ್ ಟ್ಯೂಸ್ಡೇ ಮತ್ತು ಬೆಳಗಾವಿ ಚರ್ಲಪಲ್ಲಿ ಅದು ಸಂಡೇ, ಈ ರೀತಿ 3 ಟ್ರೈನ್ಗಳು ಚಾಲನೆ ಸಿಕ್ಕಿದೆ. ಕಳೆದ 2 ದಿವಸದಿಂದ ಈ ಎಲ್ಲ ಟ್ರೈನ್ಗಳ ಒಂದು ಚಾಲನೆಯನ್ನು ಕೊಡುವಂಥ ಕೆಲಸ ನಾವು ಮಾಡಿದ್ದೇವೆ. ಅದಕ್ಕಾಗಿ ಮತ್ತು ಮೊನ್ನೆ ರಾತ್ರಿ ನಾವು ಬೆಂಗಳೂರಿಂದ ಬಾಂಬೆಗೆ ಹೋಗುವಂಥದ್ದು ಹೈ ಸ್ಪೀಡ್ ಟ್ರೈನು ಅದು ಸಹಿತ ಚಾಲನೆ ಸಿಕ್ಕಿದೆ. ಹೀಗಾಗಿ ಇದು ಬೆಳಗಾವಿ ನಗರದ ಜನತೆಯ ಒಂದು ಏನು ಕೂಗಿತ್ತು, ಧ್ವನಿ ಇತ್ತು, ಹೆಚ್ಚಿನ ರೀತಿಯಿಂದ ಟ್ರೈನ್ಗಳು ಬಿಡುಗಡೆ ಆಗಬೇಕು ಮತ್ತು ಒಂದೇ ಭಾರತ ಬರಬೇಕು ಅನ್ನೋದು. ಪುಣೆ ಮತ್ತು ಬೆಳಗಾವಿ ಒಂದೇ ಭಾರತ ಇತ್ತು, ಬೆಳಗಾವಿಯಿಂದ ನೇರವಾಗಿ ಬೆಂಗಳೂರಿಗೆ ಒಂದೇ ಭಾರತ. ಹೀಗಾಗಿ ರೈಲ್ವೆ ಕನೆಕ್ಷನ್ ಏನು ಸಿಗಬೇಕಾಗಿತ್ತು, ಫೆಸಿಲಿಟಿ ಅದೆಲ್ಲವೂ ಸಹಿತ ಬೆಳಗಾವಿ ಜನರಿಗೆ ಸಿಗ್ತಾ ಇದೆ. ಮತ್ತು ಇನ್ನೂ ಬೇಡಿಕೆ ಇದೆ, ಚೆನ್ನೈಗೆ ಒಂದು ಅಲ್ಲಿ ರೈಲ್ವೆ ಕನೆಕ್ಷನ್ನು ಮತ್ತು ತಿರುಪತಿಗೆ ಒಂದು ರೈಲ್ವೆ ಕನೆಕ್ಷನ್ನು, ಅದ್ರ ಬಗ್ಗೆಯೂ ಒಂದು ಪ್ರಯತ್ನ ನಡೀತಾ ಇದೆ. ಬಹುಶಃ ಈ ಎಲ್ಲ ಫೆಸಿಲಿಟಿಯು ಆದಷ್ಟು ಬೇಗನೆ ಒದಗಿಸಲಿಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ವೈಷ್ಣವ ರೈಲ್ವೆ ಮಿನಿಸ್ಟರು ವಿ ಸೋಮಣ್ಣ, ನಮ್ಮ ರಾಜ್ಯದವರು ಅವರೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ವೇಳೆ ಜಿಲ್ಲೆಯ ರೈಲ್ವೆ ಪ್ರಗತಿಯ ಕುರಿತು ಮಾತನಾಡಿದ ಸಂಸದರು, ಈಗಾಗಲೇ ಬೆಳಗಾವಿ ಬೆಂಗಳೂರು ವಂದೇ ಭಾರತ ರೈಲು ಸೇವೆ ಯಶಸ್ವಿಯಾಗಿ ಆರಂಭಗೊಂಡಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿನಿಂದ ಮುಂಬೈಗೆ ತೆರಳುವ ಹೈಸ್ಪೀಡ್ ರೈಲಿಗೂ ಚಾಲನೆ ಸಿಕ್ಕಿರುವುದು ಈ ಭಾಗದ ಜನರಿಗೆ ಮತ್ತಷ್ಟು ಅನುಕೂಲಕರವಾಗಲಿದೆ. ಮುಂಬರುವ ದಿನಗಳಲ್ಲಿ ಬೆಳಗಾವಿಯಿಂದ ಚೆನ್ನೈ ಹಾಗೂ ತಿರುಪತಿ ರೈಲು ಸೇವೆಗಳನ್ನು ಆರಂಭಿಸಲು ಪ್ರಾಮಾಣಿಕ ಪ್ರಯತ್ನ ಮುಂದುವರಿಸಲಾಗುವುದು ಎಂದು ಭರವಸೆ ನೀಡಿದರು. ಕಾರ್ಯಕ್ರಮಕ್ಕೆ ಜಿಲ್ಲೆಯ ಮುಖಂಡರು, ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು, ಈ ಸಂದರ್ಭದಲ್ಲಿ ರೈಲ್ವೆ ವಾಣಿಜ್ಯ ನಿರೀಕ್ಷಕರಾದ ಭೀಮಪ್ಪ ಮೇದಾರ್, ಸ್ಟೇಷನ್ ಮ್ಯಾನೇಜರ್ ದಶರಥ್ ಪ್ರಸಾದ್, ಸಿಟಿಐ ಪ್ರಕಾಶ್ ಗಸ್ತಿ, ಎಸ್ಎಂ ಔರ್ವಾಡ್ಕರ್ ಇನ್ನು ಉಳಿದವರು ಉಪಸ್ಥಿತರಿದ್ದರು. ನಾಜಿಂ ಬೆಟ್ಕಿರಿ, KMM ನ್ಯೂಸ್, ಬೆಳಗಾವಿ. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every ₹1 lakh diamond value. Available at all Bhima showrooms. TNC apply.